ದೆಹಲಿಯಲ್ಲಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ ಆಡಳಿತಾರೂಢ ಪಕ್ಷ ಎಎಪಿ ಶಾಸಕ ಅಮಾನುಲ್ಲಾ ಖಾನ್ ಪುತ್ರನಿಗೆ ಪೊಲೀಸರು 20,000 ದಂಡ ವಿಧಿಸಿದ್ದಾರೆ. ಡಿಎಲ್ ಇಲ್ಲದೆ ಅಡ್ಡಾದಿಡ್ಡಿ ಬೈಕ್ ಓಡಿಸ್ತಾ ಇದ್ದ ಯುವಕನನ್ನ ಪೊಲೀಸರು ತಡೆದಾಗ ನಾನು ಎಂಎಲ್ಎ ಪುತ್ರ ಅಂತ ಹೇಳ್ಕೊಂಡು ನಿಂದಿಸಿದ್ನಂತೆ. ಡಿಎಲ್ ಎಲ್ಲಿ ಅಂತ ಕೇಳಿದ್ರೆ ನನಗದರ ಅಗತ್ಯತೆ ಇಲ್ಲ ಅಂತಿದ್ದಂತೆ. ಸೀಸ್ ಮಾಡಿಬಿಟ್ಟು ಅವನನ್ನು ಒಂದು ಸ್ವಲ್ಪ ದಿನ ಒಳಗಡೆ ಹಾಕಬೇಕು. ಮಹಾಕುಂಭಮೇಳದಲ್ಲಿ ದುಬೈ ಶೇಖ್ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದ ರೀಲ್ಸ್ ವೀರನಿಗೆ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಆಳ್ಗೊಂದು ಏಟ್ ಕೊಟ್ಟಿದ್ದಾರೆ. ಕಡೆಗೆ ರೀಲ್ಸ್ ವೀರನನ್ನ ನಾಗಸಾಧುಗಳು ರಕ್ಷಣೆ ಮಾಡಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಜನವರಿ 29ರ ಅಮಾವಾಸ್ಯೆ ದಿನ ಸುಮಾರು 8 ರಿಂದ 10 ಕೋಟಿ ಭಕ್ತರು ಅಮೃತ ಸ್ನಾನ ಮಾಡುವ ನಿರೀಕ್ಷೆ ಇದೆ ಅಂತಿದ್ದಾರೆ. ಇದಕ್ಕಾಗಿ ಯುಪಿ ಸರ್ಕಾರ ಅಗತ್ಯ ತಯಾರಿ ಮಾಡಿಕೊಳ್ತಾ ಇದೆ. ಆ ದಿನ ಯಾರಿಗೂ ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್ ಇರಲ್ಲ ಅಂತ ಆಯೋಜಕರು ಸ್ಪಷ್ಟಪಡಿಸಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಗ್ರಾಮವನ್ನೇ ಖರೀದಿ ಮಾಡಿರುವ ಆರೋಪವನ್ನು ಗ್ರಾಮಸ್ಥರು ಲೋಕಾಯುಕ್ತಕ್ಕೆ ದೂರು ಕೊಡೋ ಮೂಲಕವಾಗಿ ಮಾಡಿದ್ದಾರೆ. ಈ ಬಗ್ಗೆ ಶಾಸಕರು ಕ್ಲಾರಿಟಿ ಕೊಟ್ಟಿದ್ದಾರೆ. ಹೌದು, ನಾನು ಖರೀದಿ ಮಾಡಿದ್ದು ಜಮೀನಲ್ಲಿರೋದು ಆ ಗ್ರಾಮದಲ್ಲಿರೋದು ನಿಜ. ಆ ಗ್ರಾಮದ ಮಂದಿಗೆ ಹಕ್ಕುಪತ್ರ ಇಲ್ಲ, ಹಾಗಂತ ನಾನು ಅವ್ರನ್ನ ಒಪ್ಪಲೇಬಿಸಲ್ಲ. ಆ ಗ್ರಾಮದವರಿಗೆ ಜಾಗ ಬಿಟ್ಕೊಡ್ತೀನಿ, ಈಗಾಗಲೇ ಹಕ್ಕುಪತ್ರ ನೀಡೋದಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಕರ್ನಾಟಕ ವಿವಿಯ BA 1ನೇ ಸೆಮಿಸ್ಟರ್ ಪಠ್ಯದಲ್ಲಿದ್ದ ವಿವಾದಿತ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ವಿಚಾರಕ್ಕೆ ಒಂದು ಹೋರಾಟ ನಡೀತು. ಆ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ರಾಮಲಿಂಗಪ್ಪ ಬೇಗೂರು ಎನ್ನುವವರ ಆ ಬೆಳಗು ಪಠ್ಯ ವಿವಾದಕ್ಕೆ ಕಾರಣವಾಗಿತ್ತು. ಇದು ಭಾರಿ ಆಕ್ರೋಶವಾದ ನಂತರದಲ್ಲಿ ಈಗ ವಿವಿ ವಿವಾದ ಪಠ್ಯವನ್ನ ಕೈಬಿಟ್ಟಿದೆ. ಬಿಜೆಪಿ ಸಂಸದೆ ಕಂಗನಾ ನಟಿಸಿದ ಎಮರ್ಜೆನ್ಸಿ ಚಿತ್ರಕ್ಕೆ ಬ್ರಿಟನ್ನಲ್ಲಿಯೂ ಕೂಡ ಅಡ್ಡಿ ಎದುರಾಗಿದೆ. ಸಿನಿಮಾ ಪ್ರದರ್ಶನಕ್ಕೆ ಖಲಿಸ್ತಾನಿ ಬೆಂಬಲಿಗರು ಅಡ್ಡಿಪಡಿಸಿದ್ದಾರೆ. ಈ ಬಗ್ಗೆ ಭಾರತ ಸರ್ಕಾರ ಸ್ಪಂದಿಸಿದೆ. ಚಿತ್ರ ಪ್ರದರ್ಶನಕ್ಕೆ ತಡೆ ಒಡ್ಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದೆ. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ. ಹಲವು ತಿಂಗಳಿನಿಂದ ಸೆಹ್ವಾಗ್ ಹಾಗೂ ಪತ್ನಿ ಆರತಿ ಬೇರೆ ಬೇರೆ ನೆಲೆಸಿದ್ದಾರೆ ಅಂತಿದ್ದಾರೆ. 20 ವರ್ಷದ ಹಿಂದೆ ಸೆಹ್ವಾಗ್ಗೆ ಮದುವೆ ಆಗಿದೆ. ಕಾಡಾನೆ ಮರಿಯೊಂದು ನೀರು ಕುಡಿಯೋದಕ್ಕೆ ಬಂದಿತ್ತು. ನಾಲೆಯೊಳಗೆ ಸಿಲುಕಿ ಕುಶಾಲನಗರ ತಾಲೂಕಿನ ಚಿಕ್ಲಿ ಹೊಳೆಯಲ್ಲಿ ಒದ್ದಾಡ್ಬಿಟ್ಟಿದೆ. ರಾತ್ರಿ ವೇಳೆ ತಾಯಿ ಜೊತೆಗೆ ಬಂದಿತ್ತು. ನೀರು ಕುಡಿಯೋಕೆ ಹೋಗಿತ್ತು, ನಾಲೆಗೆ ಬಿದ್ದುಬಿಡ್ತು. ಅಲ್ಲಿಂದ ಮೇಲ್ ಬರೋಕ್ ಸಾಧ್ಯವಾಗದೆ ಪರದಾಡಿತು. ಕೊನೆಗೆ ಅರಣ್ಯ ಸಿಬ್ಬಂದಿಗಳು ಮರಿಯನ್ನ ರಕ್ಷಣೆ ಮಾಡಿದ್ದಾರೆ.